ಒಬ್ಬ ಕ್ಯಾಡಿಯಾಗಿ ಗಾಲ್ಫ್ನ ರೂಲ್ 1 ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಯಾಕೆಂದ್ರೆ ಈ ನಿಯಮವನ್ನ ಸರಿಯಾಗಿ ಪಾಲಿಸಿದ್ರೆ ನಿಮ್ಮ ಆಟಗಾರನನ್ನ ಪೆನಾಲ್ಟಿಗಳಿಂದ ಹೇಗೆ ಬಚಾವಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಒಬ್ಬ ಕ್ಯಾಡಿ ಅಂದ್ರೆ ಕೇವಲ ಬ್ಯಾಗ್ ಹೊರೋರಲ್ಲ. ಆಟಗಾರನ ಆಟ ಮತ್ತು ಸ್ಕೋರ್ ಎರಡನ್ನೂ ಕಾಪಾಡೋ ರಕ್ಷಕರು ನೀವು. ಅಷ್ಟು ಮುಖ್ಯವಾದ ಪಾತ್ರ ನಿಮ್ದು. ರೂಲ್ 1ರ ಅಡಿಪಾಯವೇ ಸ್ಪಿರಿಟ್ ಆಫ್ ದ ಗೇಮ್, ಅಂದ್ರೆ ಆಟದ ಸ್ಫೂರ್ತಿ. ಇದರ ಅರ್ಥ ಏನು ಅಂದ್ರೆ ನ್ಯಾಯವಾಗಿ ಆಡೋದು ಮತ್ತೆ ನಿಯಮಗಳನ್ನ ಗೌರವಿಸೋದು. ಒಬ್ಬ ಕ್ಯಾಡಿಯಾಗಿ ಇದು ನಮ್ಮ ಮೊದಲ ಹಾಗೂ ಅತೀ ಮುಖ್ಯವಾದ ಜವಾಬ್ದಾರಿ. ಸರಿ, ಹಾಗಾದ್ರೆ ಕೋರ್ಸ್ ಮೇಲೆ ಈ ಆಟದ ಸ್ಫೂರ್ತಿಯನ್ನ ಪಾಲಿಸೋದು ಹೇಗೆ? ರೂಲ್ 1 ಇದಕ್ಕಾಗಿ 3 ಮುಖ್ಯವಾದ ನಡವಳಿಕೆಗಳ ಬಗ್ಗೆ ಹೇಳುತ್ತೆ. ಮೊದಲನೇದು ಇಂಟೆಗ್ರಿಟಿ, ಅಂದ್ರೆ ಪ್ರಾಮಾಣಿಕತೆ. ಇದರ ಅರ್ಥ ರೂಲ್ಸ್ ಪ್ರಕಾರನೇ ಆಡೋದು ಮತ್ತು ಆಟದ ಪ್ರತಿಯೊಂದು ಹಂತದಲ್ಲೂ ನೇರವಾಗಿರೋದು. ನಿಮ್ಮ ಪ್ಲೇಯರ್ ಕೂಡ ಇದನ್ನೇ ಪಾಲಿಸ್ತಾರೆ ಅಂತ ಖಚಿತಪಡಿಸಿಕೊಳ್ಳೋದು ನಿಮ್ಮ ಕೆಲಸ. ಎರಡನೇದ್ದು ಇತರರ ಬಗ್ಗೆ ಕಾಳಜಿ, ಅಂದ್ರೆ ಆಟದ ಸ್ಪೀಡ್ ಮೇಂಟೈನ್ ಮಾಡೋದು, ಬೇರೆಯವರ ಸೇಫ್ಟಿ ಬಗ್ಗೆ ಗಮನ ಇಡೋದು ಮತ್ತು ಇನ್ನೊಬ್ಬ ಆಟಗಾರನ ಆಟಕ್ಕೆ ಡಿಸ್ಟರ್ಬ್ ಮಾಡದೇ ಇರೋದು. ಇದರಿಂದ ಎಲ್ಲರೂ ಗೌರವದಿಂದ ಆಡೋಕೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗುತ್ತೆ. ಇನ್ನು ಮೂರನೇದು ಕೋರ್ಸ್ನ ಕಾಳಜಿ, ಅಂದ್ರೆ ಬಂಕರ್ಸ್ ರೇಕ್ ಮಾಡೋದು, ಬಾಲ್ ಮಾರ್ಕ್ಸ್ ರಿಪೇರ್ ಮಾಡೋದು, ಹಾಗೆ ಕೋರ್ಸ್ಗೆ ಸುಮ್ಮನೆ ಡ್ಯಾಮೇಜ್ ಮಾಡದೇ ಇರೋದು. ನಾವು ಆಡೋ ಜಾಗಕ್ಕೆ ಗೌರವ ಕೊಡೋದು ತುಂಬಾನೇ ಮುಖ್ಯ. ಸರಿ, ಈಗ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ರೂಲ್ಸ್ ಏನಾದ್ರೂ ಬ್ರೇಕ್ ಆದ್ರೆ ಪೆನಾಲ್ಟಿ ಬೀಳುತ್ತೆ. ಇದು ಪ್ಲೇಯರ್ ಮಾಡಿದ ತಪ್ಪಿಂದನೂ ಆಗ್ಬೋದು ಅಥವಾ ಕ್ಯಾಡಿಯಾಗಿ ನೀವು ಮಾಡಿದ ತಪ್ಪಿಂದನೂ ಆಗ್ಬೋದು. ಹೌದು, ನಿಮ್ಮ ಒಂದು ತಪ್ಪು ನಿಮ್ಮ ಆಟಗಾರನಿಗೆ ಪೆನಾಲ್ಟಿ ತಂದುಕೊಡ್ಬೋದು. ಹಾಗಾದ್ರೆ ಪ್ಲೇಯರ್ಗೆ ಪೆನಾಲ್ಟಿ ಬೀಳೋಕೆ ಕಾರಣಗಳೇನು? 1, ಅವರೇ ಮಾಡಿದ ತಪ್ಪು. 2, ಕ್ಯಾಡಿಯಾಗಿ ನೀವು ಮಾಡಿದ ತಪ್ಪು. 3, ಅವರೇ ಕೇಳ್ಕೊಂಡು ಬೇರೆಯವರಿಂದ ಮಾಡಿಸಿದ ತಪ್ಪು. ಇನ್ನು ಕೊನೆಯದಾಗಿ, ಒಂದು ತಪ್ಪು ನಡೀತಿದೆ ಅಂತ ಗೊತ್ತಿದ್ರೂ ಅದನ್ನ ತಡೆದೇ ಇರೋದು. ಈ ಎಲ್ಲಾ ಸಂದರ್ಭಗಳಲ್ಲೂ ನಿಮ್ಮ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಈಗ ಒಬ್ಬ ಕ್ಯಾಡಿ ಯಾವುದೇ ಕ್ಲಬ್ ಆಗ್ಲಿ ಬಾಲ್ ಆಗ್ಲಿ ಏನನ್ನು ಮುಟ್ಟದೆ ಮಾಡಬಹುದಾದ ಒಂದು ಸೀರಿಯಸ್ ತಪ್ಪಿನ ಬಗ್ಗೆ ಮಾತಾಡೋಣ. ಇದರ ಪರಿಣಾಮ ತುಂಬಾನೇ ದೊಡ್ಡದು. ಹಾಗಾದ್ರೆ ಅಷ್ಟೊಂದು ಸೀರಿಯಸ್ ಆದ ತಪ್ಪು ಯಾವುದೋ? ಒಂದು ತಪ್ಪಾಗ್ತಿರೋದು ನೋಡಿ ಸುಮ್ಮನೆ ಇರೋದಾ? ಹೌದು, ಅದೇ. ನಿಮ್ಮ ಆ ಒಂದು ಮೌನಕ್ಕೆ ದೊಡ್ಡ ಬೆಲೆನೇ ತರಬೇಕಾಗಬಹುದು. ರೂಲ್ 1.3b1 ಪ್ರಕಾರ ಒಬ್ಬ ಆಟಗಾರನಿಗೆ ತಾನು ಪೆನಾಲ್ಟಿ ಬರೋ ಒಂದು ರೂಲ್ ಬ್ರೇಕ್ ಮಾಡಿದ್ದೀನಿ ಅಂತ ಗೊತ್ತಿದ್ದು ಬೇಕು ಅಂತಾನೆ ಆ ಪೆನಾಲ್ಟಿನ ಒಪ್ಕೊಳ್ದೆ ಹೋದ್ರೆ ಆ ಆಟಗಾರನನ್ನ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ. ನೆನ್ಪಿಡಿ, ಒಂದೋ ಎಂಡೋ ಸ್ಟ್ರೋಕ್ ಪೆನಾಲ್ಟಿ ಎಲ್ಲ, ನೇರವಾಗಿ ಆಟದಿಂದಲೇ ಔಟ್. ನಿಮ್ಮ ಗಮನ ಮತ್ತೆ ನಿಮ್ಮ ಪ್ರಾಮಾಣಿಕತೆ ಮಾತ್ರ ನಿಮ್ಮ ಪ್ಲೇಯರನ್ನ ಇದರಿಂದ ಕಾಪಾಡಬಲ್ಲದು. ಸರಿ, ಕೊನೆಯದಾಗಿ ಒಂದು ಕ್ಯಾಡಿ ಜ್ಞಾಪನೆ. ಇದಿಷ್ಟು ನಾವು ಮಾತಾಡಿದ್ದರ ಸಾರಾಂಶ ಅಂತಾನೆ ಹೇಳ್ಬೋದು. ಕ್ಯಾಡಿ ಜ್ಞಾಪನೆ: ನಿಮ್ಮ ಅರಿವು ನಿಮ್ಮ ಆಟಗಾರರನ್ನು ರಕ್ಷಿಸುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.